ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಭೂತಿ ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. ನಿನ್ನೆ ಭೋಜನ ಸಂಧಿ ಮುಗೀತು. ಆ ಭೋಜನ ಸಂಧಿ ಹೇಳುವಾಗ ನಾನು ಅದರದ್ದು ಫಲವನ್ನು ಹೇಳೋಕ್ಕೆ ಮರ್ತಿದ್ದೀನಿ. ಭೋಜನ ಸಂಧಿಯ ದಿನನಿತ್ಯ ಪಾಲನೆ ಮಾಡಿದರೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಅದ್ರ ಬಗ್ಗೆ ಅಲ್ಲಿ ಫಲವನ್ನು ಹೇಳಿದ್ದಾರೆ. ಇವತ್ತು ವಿಭೂತಿ ಸಂಧಿ ನೋಡೋಣ. ವಿಭೂತಿ ಸಂಧಿ ಸ್ವಲ್ಪ ದೊಡ್ಡದಾಗಿದ್ದಂಥ ಒಂದು ಸಂಧಿ. ಇದರಲ್ಲಿ ವಿಷಯಗಳು ಕೂಡ ಬಹಳಷ್ಟು ಇವೆ. ಅದು ಸಂಕ್ಷಿಪ್ತ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೂ ವಿಷಯಗಳನ್ನು ಬಹಳಷ್ಟು ವಿಸ್ತಾರವಾಗಿ ಹೇಳೋಕ್ಕಾಗೋದಿಲ್ಲ, ಅತಿ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ವಿಭೂತಿ ಅಂತಂದ್ರೇನು, ಒಂದೊಂದು ಪದಾರ್ಥದಲ್ಲಿ ಒಂದೊಂದು ಸ್ಥಾನದಲ್ಲಿ ಭಗವಂತ ತಂದು ವಿಶೇಷವಾದಂಥದ್ದು ಶಕ್ತಿಯನ್ನು ಪ್ರಕಟ ಮಾಡ್ತಾನೆ. ಅದಕ್ಕೆ ವಿಭೂತಿ ರೂಪ ಅಂತ ಹೇಳ್ತೇವೆ. ಸೊ ಅಲ್ಲಿ ಈ ಭಗವದ್ಗೀತೆಯಲ್ಲಿ ಬರ್ತದೆ ಯಾವ ಸ್ಥಾನದಲ್ಲಿ ಭಗವಂತನ ವಿಶೇಷ ಗುಣಗಳನ್ನು ತನ್ನ ತೋರಿಸ್ಕೊಡ್ತಾನೆ ಅಂತ. ಅದೇ ರೀತಿಯಾಗಿ ಅಲ್ಲಿ ಹೇಳಿದಂಥ ವಿಷಯನೇ ಇಲ್ಲಿ ಜಗನ್ನಾಥದಾಸರು ಇಟ್ಟಿದ್ದಾರೆ. ಎಲ್ಲೆಲ್ಲಿ ಭಗವಂತನದು ವಿಶೇಷವಾದಂಥ ಶಕ್ತಿಯನ್ನು ನಮಗೆ ಕಂಡು ಬರ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲೇ ನುಡಿಯಲ್ಲಿ ಯಾವಾಗಲೂ ಮೊದಲೇ ಸಂಧ್ಯೆ ಎಲ್ಲ ಸಂಧಿಯಲ್ಲಿ ಮೊದಲೇ ನುಡಿಯಲ್ಲಿ ಆ ಸಂಧಿಯ ವಿಸ್ತಾರ ವಿಷಯ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದನ್ನು ವಿಸ್ತಾರ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಇಲ್ಲಿ ಈ ಥರದ್ದು ಎಲ್ಲ ವಿಭೂತಿ ರೂಪ ಕಂಡು ನೋಡಿ ಎಲ್ಲದಲ್ಲಿ ಅಲ್ಲಿ ಸಂಭ್ರಮದಿ ನೋಡು ಅಂತ ಹೇಳ್ತಾರೆ. ಅಂದರೆ ಸಂತೋಷ ಪಡಬೇಕು. ಇಂಥ ಸ್ಥಾನದಲ್ಲಿ ಭಗವಂತನ ವಿಶೇಷವಾದಂಥದ್ದು ಒಂದು ಕಾರ್ಯ ನಮಗೆ ಕಂಡು ಬರ್ತದೆ ಅಂತ ಸಂತೋಷ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಸಂಧಿಯಲ್ಲಿ ಎಷ್ಟೆಷ್ಟು ವೆರೈಟಿ ಇದೆ ಅಲ್ಲಿ ವಿಭೂತಿ ಎಲ್ಲೆಲ್ಲಿ ಇದ್ದಾನೆ ಭಗವಂತ ಅಂತ. ಅದಕ್ಕೆ ಇಲ್ಲಿ ಸಜಾತಿ, ವಿಜಾತಿ, ಸಾಧಾರಣ, ವಿಶೇಷ ಅಂತ ಈ ಶಬ್ದವನ್ನು ಇಟ್ಟಿದ್ದಾರೆ. ಸೊ ಅಂದರೆ ಅಲ್ಲಿ ಆಯಾ ಸ್ಥಾನದಲ್ಲಿ ತನ್ನ ವಿಶೇಷವಾದಂಥ ರೂಪವನ್ನು, ತನ್ನ ಒಂದು ಶಕ್ತಿಯನ್ನು ತೋರಿಸ್ಕೊಡ್ತಾನೆ ಅಂತ. ಸೊ ಇಲ್ಲಿ ಸಜಾತಿನೂ ಇರ್ಬೋದು, ವಿಜಾತಿನೂ ಇರ್ಬೋದು, ಸಾಧಾರಣ ಇರ್ಬೋದು, ಅಲ್ಲಿ ವಿಶೇಷವಾಗಿಯೂ ಇರ್ಬೋದು. ಹೀಗೆ ರೀತಿಯಾದ ಭಗವಂತ ತನ್ನ ರೂಪವನ್ನು ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನೋಡುತ್ತಲೇ ಹಿಗ್ಗುತ್ತಿ ಇರುವಂಥ ಶಬ್ದ ಇಟ್ಟಿದ್ದಾರೆ. ಅಂದರೆ ಅದನ್ನು ನೋಡಿ ನಮಗೆ ಸಂತೋಷ ಪಡಬೇಕಂದ್ರೆ ಭಗವಂತನ ಮಹಿಮೆ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದನ್ನು ನೋಡಿ ಸಂತೋಷ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ನುಡಿಯಲ್ಲಿ ಇಲ್ಲಿ ಭಗವಂತನ ವಿಭೂತಿ ರೂಪವನ್ನು ಎಲ್ಲ ಕಡೆ ಇದೆ. ಅದರಲ್ಲಿ ವಿಶೇಷವಾದಂಥ ಕೆಲವೊಂದು ಸಣ್ಣ ಲಿಸ್ಟ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪ್ರತಿಮೆ, ಸಾಲಿಗ್ರಾಮ, ತುಳಸಿ, ಪಿಪ್ಪಲ, ಯತಿ, ವನಸ್ಥ, ಗೃಹಸ್ಥ, ವಟು, ಯಜಮಾನ, ಸ್ವಪರಜನ, ಪೃಥ್ವಿ, ಜಲ, ಶಿಖಿ, ಪವನ, ತಾರಾಪಥ, ನವಗ್ರಹ, ಯೋಗ, ಕರ್ಣ, ಪತಿಥಿ, ಶೀತ, ಅಶೀತ, ಪಕ್ಷ, ಸಂಕ್ರಮಣ, ಅಧಿಷ್ಠಾನ, ಇಲ್ಲೆಲ್ಲ ವಿಶೇಷವಾದಂಥ ಅನಿಷ್ಠ ಭಗವಂತ ಇದೆ ಅಂತನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ನಾಲ್ಕನೇ ನುಡಿಯಲ್ಲಿ ಸಾಲಿಗ್ರಾಮದಲ್ಲಿ ವಿಶೇಷವಾದಂಥ ಭಗವಂತ ಸನ್ನಿಧ. ಅಲ್ಲಿ ಆಹ್ವಾನ ಇರುವುದಿಲ್ಲ. ಬೇರೆ ನಾವು ಮೂರ್ತಿಯಲ್ಲಿ ಆಹ್ವಾನ ಮಾಡ್ತೀವಿ, ಗುಡಿಯಲ್ಲಿ ಮೂರ್ತಿ ಇರಲಿ ಅಥವಾ ನಮ್ಮ ಮನೆಯಲ್ಲಿದ್ದಂಥ ಮೂರ್ತಿಯಲ್ಲಿ ಅಲ್ಲಿ ಆಹ್ವಾನ ಮಾಡ್ತೀವಿ ಭಗವಂತನಿಗೆ. ಆದರೆ ಸಾಲಿಗ್ರಾಮದಲ್ಲಿ ಆಹ್ವಾನ ಮಾಡೋದಿಲ್ಲ. ಅಲ್ಲಿ ನಿತ್ಯ ಸನ್ನಿಧಾನ ಇರ್ತದೆ. ಅಲ್ಲಿ ಅವು ದೇವತೆಗಳ ಜೊತೆಯಲ್ಲಿ ಇರ್ತಾನೆ ಭಗವಂತ. ಅಲ್ಲಿ ಸತತವಾಗಿದ್ದಾಗ ಎಲ್ಲಿ ಭಗವಂತ ಇದ್ದಾನೆ ದೇವತೆಗಳು, ಯಾಕಂದರೆ ಅವ್ರ ಪರಿವಾರ ಅವರೆಲ್ಲ ಸೇವೆ ಮಾಡಲಿಕ್ಕಲ್ಲಿ ಇದ್ದೇ ಇರ್ತಾರೆ ಅಂತ. ಅಲ್ಲಿ 5535 ರೂಪದಿಂದ ಭಗವಂತ ಅಲ್ಲಿ ಸಾಲಿಗ್ರಾಮದಲ್ಲಿ ಇರ್ತಾನೆ ಅಂತ. ಸಾಲಿಗ್ರಾಮ ವಿಶೇಷ ಮಹತ್ವವನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಪ್ರತಿಮೆಯಲ್ಲಿ ಕೂಡ 513 ರೂಪದಿಂದ ಇದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಗೆ ನಮ್ಗೆ ಕಾಣಿಸ್ತದೆ ಅಂದರೆ ಅಲ್ಲಿ ಪ್ರತಿಮೆಗಳಲ್ಲಿ ಈ ಕಟ್ಟಿಗೆಯನ್ನು ಮಥನ ಮಾಡಿದರೆ ಹೇಗೆ ಅಗ್ನಿ ಉದ್ಭವ ಆಗ್ತದೋ, ಅರಳಿ ಕಟ್ಟಿಗೆಯನ್ನು ಬಂದು ಹಿಂದಕ್ಕೆಲ್ಲ ಹೇಳಿದ್ದೀನಿ ನಾನು. ಅದು ಒಂದು ಬಟ್ಲ ಥರ ಮಾಡ್ತಾರೆ, ಒಂದು ಕೋಲು ಮಾಡ್ತಾರೆ, ಅದರಲ್ಲಿ ಹತ್ತಿ ಹುದ್ದು ಹಾಕಿಬಿಟ್ಟು ಚೆನ್ನಾಗಿ ತಿಕ್ಕುತ್ತಾರೆ, ಅವಾಗ ಅಗ್ನಿ ಉದ್ಭವ ಆಗ್ತದೆ. ಸೊ ಹಾಗೆ ಕಟ್ಟಿಗೆಯಲ್ಲಿ ಅದು ಅಗ್ನಿ ಇದೆ ಹೇಗಿದೆಯೋ ಅದೇ ರೀತಿಯಾಗಿ ಪ್ರತಿಮೆಯಲ್ಲಿ ಕೂಡ ಭಗವಂತ ಇದ್ದಾನೆ, ಅಂತರ್ಯಾಮಿಗಿದ್ದ. ಅಂದರೆ ಗೋಳಕ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 6ನೇ ನುಡಿಯಲ್ಲಿ ಇಲ್ಲಿ ಇಂದ್ರಿಯ ನಿಯಾಮಕನಾಗಿ ಭಗವಂತ ಇದ್ದಾನೆ. ಕರ್ಣ ನಿಯಾಮಕನು, ಇಂದ್ರಿಯಗೆ ನಿಯಾಮಕನಾಗಿ ಭಗವಂತ ಇದ್ದಾನೆ. ಅದೇ ರೀತಿಯಾಗಿ ಉಪಕರಣದಲ್ಲಿ ಪೂಜಾ ಸಾಧನ ಪದಾರ್ಥದಲ್ಲಿ ಭಗವಂತ ಇದ್ದಾನೆ. ಅದಕ್ಕೆ ನಾವು ದಿನ ಉಪಕರಣೆ ತೊಳೆದ್ರೆ ಆವಾಗ ಅಲ್ಲಿ ಭಗವಂತನು 52,114 ರೂಪದಿಂದ ಇದ್ದಾನೆ ಅಂತಿಕೊಂಡು ಈ ರೀತಿಯಾಗಿ ಚಿಂತನೆ ಮಾಡಿ ನಾವು ಉಪಕರಣ ತೊಳೆದ್ರೆ ಬಹಳ ದೊಡ್ಡದಾದಂಥ ಒಂದು ಪುಣ್ಯದ ಗಂಟು ಬೆಳ್ಕೊಂಡು ಹೋಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಇದನ್ನು ಮಾಡಿದರೆ ಪೂಜಾ ಸ್ವೀಕಾರ ಮಾಡ್ತಾನೆ. ಈ ರೀತಿಯಾಗಿ ಚಿಂತನೆ ಮಾಡಿ ಭಗವಂತ ಪೂಜಾ ಸ್ವೀಕಾರ ಮಾಡ್ತಾನೆ. ಆಮೇಲೆ ಕೈ ಕೊಂಬನು ತೃಷಾತನು ಜಲವ ಕೊಂಬಂತೆ, ಅಂದರೆ ಬಹಳ ನಿರಡಕ್ಕಿದ್ದವನಿಗೆ ಹೇಗೆ ನೀರು ಕೊಟ್ಟರೆ ಬಹಳ ಸಂತೋಷವಾಗ್ತದೆ, ಆ ರೀತಿಯಾಗಿ ಭಗವಂತ ನಾವು ಮಾಡಿದಂಥ ಕರ್ಮಗಳನ್ನು, ನಾವು ಮಾಡಿದಂಥ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ.
ಆಮೇಲೆ ಇನ್ನು 7ನೇ ನುಡಿಯಲ್ಲಿ ಇದು ಭಗವಂತ ಕೊಟ್ಟದ್ದನ್ನು ಅದು ಕುಟುಂಬಿ ಕೊಟ್ಟ ಕಣಾನ್ನ ಪುಚ್ಚಿದ ಕಂಬಳಿಯ ಸೌಭಾಗ್ಯವೆಂದವ ಅಂಗ್ರಿಗಳ ಭಜಿಸು. ನಮ್ಮ ಕರ್ಮಾನುಸಾರವಾಗಿ ಭಗವಂತ ಹೆಚ್ಚು ಕಡಿಮೆ ಎಲ್ಲ ಕೊಡ್ತಾ ಇರ್ತಾನೆ. ಅಂದರೆ ನಮ್ಮ ಕರ್ಮಾನುಸಾರ ಕೊಡ್ತಾನೆ. ಇನ್ನೊಬ್ಬರು ಹೆಚ್ಚಿರ್ಬೋದು, ಇನ್ನೊಬ್ಬರು ನಮ್ಗಿಂತ ಕಡಿಮೆ ಇರ್ಬೋದು. ಅವ್ರನ್ನ ನಾವು ಕಂಪೇರ್ ಮಾಡಿ ನಾವು ದುಃಖ ಪಡಬಾರ್ದು. ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಅಲ್ಲಿ ಭಗವಂತನ ಏನು ಕೊಟ್ಟದ್ದನ್ನು ಸಂತೋಷವಾಗಿ ಸ್ವೀಕಾರ ಮಾಡಬೇಕು ಅದನ್ನು ಅಂತ ಹೇಳ್ತಾರೆ. ಯಾವುದೂ ತಕರಾರು ಮಾಡಬಾರ್ದು, ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 8ನೇ ನುಡಿಯಲ್ಲಿ ಎಲ್ಲೆಲ್ಲೂ ಭಗವಂತ ಎಷ್ಟೆಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ. ನೀರಿನಲ್ಲಿ 24, ತುಳಸಿನಲ್ಲಿ 5317, ಪುಷ್ಪದಲ್ಲಿ 161, ದೀಪದಲ್ಲಿ 13, ಗಂಧದಲ್ಲಿ 403 ರೂಪದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ. ಅದೇ ಈ ಸಂಖ್ಯೆಯನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಅದೇ ಪೂಜಾ ಸಾಧಾರಣ ಪದಾರ್ಥವನ್ನು ನಾವು ಭಗವಂತನಿಗೆ ಯಾವ ಸಮರ್ಪಣೆ ಮಾಡ್ತೀವೋ ಇದರಲ್ಲಿ ಇದ್ದಂಥ ರೂಪಗಳನ್ನು, ಆ ಮೂರ್ತಿ ಇದ್ದಂಥ ರೂಪಗಳನ್ನು ಐಕ್ಯ ಆಗ್ತದೆ. ಇಷ್ಟು ರೂಪದಿಂದ ಅಲ್ಲಿದ್ದಾನೆ, ಆ ರೂಪವನ್ನು ಭಗವಂತನ ಸಮರ್ಪಣೆ. ಈಗ ನೀರು ಸಮರ್ಪಣೆ ಮಾಡ್ತೀವಿ, ಗಂಧ ಸಮರ್ಪಣೆ ಮಾಡ್ತೀವಿ ಅಂತಂದರೆ ಅಲ್ಲಿದ್ದಂಥ ಭಗವದ್ ರೂಪವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ ಅಂತ ನಮಗೆ ಅನುಸಂಧಾನ ಬರಬೇಕು. ಅದಕ್ಕೆ ಈ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇನ್ನು 9ನೇ ನುಡಿಯಲ್ಲಿ ಅಷ್ಟದಳ ಕಮಲ ಚಿಂತನೆ ಕೊಟ್ಟಿದ್ದಾರೆ. ಅಲ್ಲಿ ಭಾವಸನಾಕೃತಿ ಪರಮಾತ್ಮ ಅದು ನಾವು ಭಗವಂತನ ಮೂಲೇಶನ ಪಾದದಲ್ಲಿ ವಾಯುದೇವರು, ಪಾದದಲ್ಲಿ ನಾವು ಜೀವ ಇರ್ತೀವಿ. ಅದಕ್ಕೆ ಅಲ್ಲಿ ಅದು ಸಂಚಾರ ಮಾಡ್ತಾನೆ. ಆ ವಾಯುದೇವರು ತಗೊಂಡು ನಮಗೆ ಸಂಚಾರ ಮಾಡ್ತಾನೆ. ಯಾವ ದಳಕ್ಕೆ ಹೋದರೆ ಏನೇನು ಭಾವನೆ ಬರ್ತದೆ ಅಥವಾ ಅದಕ್ಕೆ ಇಲ್ಲಿ ದುಷ್ಟರಿಗೆ ದುರ್ಬುದ್ಧಿ ಕರ್ಮ ಮಾಡಿಸ್ತಾನೆ. ಆಮೇಲೆ ವಿಶಿಷ್ಟರಿಗೆ ಅಂದರೆ ಭಕ್ತರಿಗೆ ಸುಜ್ಞಾನ ಧರ್ಮವನ್ನು ಮಾಡಿಸ್ತಾನೆ ಅಂತೋದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ 10ನೇ ನುಡಿಯಲ್ಲಿ ಅವನೇ ಮಾಡಿಸ್ತಾನೆ ಅನ್ನೋದನ್ನು ಭಾವನೆ ನಾವು ಬರಬೇಕು ಅಂತ ಇಲ್ಲಿ ಸತ್ಯ ಸಂಕಲ್ಪ ಇದ್ದಾರೆ. ಅಂದರೆ ಸತ್ಯ ಸಂಕಲ್ಪ ಇದ್ದಾನೆ. ಅವನು ತನ್ನ ಸಂಕಲ್ಪನಾನುಸಾರವಾಗಿ, ಅಂದರೆ ಅವನ ಸಂಕಲ್ಪ ಅವನ ಮರ್ಜಿದ್ದೆ ನಡೀತದೆ, ನಮಗೇನು ಇಲ್ವೇನೇನು ಅಂತಂದ್ಬಿಟ್ರೆ ನಮ್ಮ ಕರ್ಮ ಹೇಗಿರುತ್ತೆ ಆ ಪ್ರಕಾರವಾಗಿ ಭಗವಂತ ನಮಗೆ ನಡೆಸ್ತಾನೆ. ಸೊ ಅದಕ್ಕೆ ಅವನೇ ಮಾಡಿಸ್ತಾನೆ ಅನ್ನೋದನ್ನು ನಮಗೆ ಚಿಂತನೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 11ನೇ ನುಡಿಯಲ್ಲಿ ಅದ್ವೈತ ಅಭೇದ ಚಿಂತನೆ ಹೇಳ್ತಾ ಇದೆ. ಅಂದರೆ ಪದಾರ್ಥದಲ್ಲಿದ್ದಂಥ ಭಗವಂತ, ನನ್ನಲ್ಲಿದ್ದಂಥ ಬಿಂಬರೂಪಿ ಪರಮಾತ್ಮ ಅನೇಕ ಅವತಾರ ಮಾಡ್ತಾರೆ. ಅದರಲ್ಲಿದ್ದಂಥ ಭಗವಂತ ರೂಪ ಒಬ್ಬನೇ. ಅದಕ್ಕೆ ಅದ್ವೈತ, ಅದಕ್ಕೆ ಭೇದ ಇಲ್ಲ ಅಂತ. ಅದ್ವೈತ ತತ್ವ ಅಲ್ಲ, ನಾವು ಭಗವಂತನೇ ನಮಗೆ ಭೇದ ಇದೆ, ನಮ್ಮದು ದ್ವೈತ ತತ್ವ. ಆದರೆ ಇಲ್ಲಿ ಅದ್ವೈತ ಶಬ್ದವನ್ನು ಇಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಭೇದಗಳು, ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು 12ನೇ ನುಡಿಯಲ್ಲಿ ಈ ಪಂಚಮಹಾಭೂತಗಳಿಂದ ಹೇಗೆ ಪೂಜೆ ಮಾಡಬೇಕು, ಇನ್ನೆಲ್ಲ ಮಾನಸ ಪೂಜೆಯನ್ನು ಸಾಲಾಗಿ ಎಲ್ಲ ಮಾನಸ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಪಂಚಮಹಾಭೂತದಿಂದ ಹೇಗೆ ಪೂಜೆ ಮಾಡಬೇಕು ಅಂತ. ಇನ್ನು 13ನೇ ನುಡಿಯಲ್ಲಿ ಪಂಚ ತನ್ಮಾತ್ರ ಹೇಳ್ತಾರೆ. ಅಲ್ಲಿ ಆ ಪೂಜೆಯಲ್ಲಿ ಒಂದೊಂದು ತನ್ಮಾತ್ರ ಏನೇನು ಚಿಂತನೆ ಮಾಡಬೇಕು, ಆ ರೀತಿ ಹೇಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ಇಲ್ಲಿ ಪಂಚಮಹಾಭೂತ ಪಂಚ ತನ್ಮಾತ್ರದ್ದು ಎಲ್ಲ ನಾವು ಆ ಪದಾರ್ಥದಿಂದ ಭಗವಂತ ಕೊಟ್ಟದ್ದು, ಅವನೇ ಸೃಷ್ಟಿ ಮಾಡಿದ್ದು, ಅದನ್ನೇ ಅವನಿಗೆ ನಾವು ಸಮರ್ಪಣೆ ಮಾಡ್ತೀವಿ ಅನ್ನೋದನ್ನು ಚಿಂತನೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಯಾವುದು ದೀಪ ಇದೆ, ಯಾವುದು ವಾದ್ಯ ಇರ್ತದೆ, ಏನು ಇರ್ತದೆ ಅದೆಲ್ಲ ವಿಸ್ತಾರವಾಗಿದೆ. ಅದು ಇವಾಗ ಹೇಳೋಕ್ಕೆ ಸಮಯ ಇರೋದಿಲ್ಲ. ಅಂತೂ ಇಲ್ಲಿ ಭಗವಂತ ಪಂಚ ಮಹಾಭೂತಗಳು ಪಂಚ ತನ್ಮಾತ್ರಗಳಿಂದ ಭಗವಂತನ ಪೂಜೆ, ಮಾನಸ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. 14 ನುಡಿಗಳಲ್ಲಿ ಗೋಳಕಗಳು ಅಂತಂದರೆ ಈಗ ನಾವು ಇಂದ್ರಿಯಗಳಿವೆ, ಇಂದ್ರಿಯಗಳು ಇಡೋಕ್ಕೆ ಒಂದು ಬಾಕ್ಸ್ ಥರ ಇರ್ತದೆ, ತೂತು ಇರ್ತೀವಿ. ಕಣ್ಣು ಅಂತ ನಾವು ಕಾಣಿಸೋದಂತ ಬರೀ ತೂತು, ಇಂದ್ರಿಯದೊಳಗೆ ಒಳಗಡೆ ಇರ್ತದೆ. ಸೊ ಅದಕ್ಕೆ ಆ ಗೋಳಕ ಏನಿರ್ತದೆ ಅಥವಾ ಇಂದ್ರಿಯಗಳು ಅಂತ ಅನ್ಬೋದು, ಅದನ್ನು ಕೂಡ ನಾವು ಅದು ಭಗವಂತನ ಮನೆ ಅಂತ ಹೇಳ್ತಾರೆ. ಅಲ್ಲಿ ಪೂಜೆ ಮಾಡಬೇಕು. ಇಂದ್ರಿಯಗಳನ್ನೇ ಅಲ್ಲಿ ಭಗವಂತನ ಮನೆ, ಅಲ್ಲಿ ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇಂದ್ರಿಯ ಅಂತರ್ಗತನಾಗಿ ಭಗವಂತ ಅಲ್ಲಿ ಇದ್ದಾನೆ, ಅಲ್ಲೇ ಪೂಜೆ ಮಾಡಬೇಕು ಅಂತ. ಇನ್ನಿಂದ ಮಾನಸ ಪೂಜೆ ಈ ರೀತಿಯಾಗಿ ಪಾಪಕರ್ಮ ಪಾದುಕೆಗಳನ್ನು ಇದು 15 ನುಡಿಯಲ್ಲಿ ಯಾವುದು ತುಳಸಿ ಆಗ್ತದೆ, ಯಾವ ಗಂಧ ಆಗ್ತದೆ, ಯಾವ ಭೂಷಣ ಆಗ್ತದೆ, ಯಾವ ಛತ್ರ ಆಗ್ತದೆ, ಇದು ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಮಾನಸ ಪೂಜೆಯನ್ನು ನಾವು ನಮ್ಮ ಕರ್ಮಗಳಿಂದ ಹೇಗೆ ಮಾಡಬೇಕು, ನಾವು ಮಾನಸಿಕವಾಗಿ ಯಾವುದಾವ ಕರ್ಮಗಳನ್ನು ಮಾಡ್ತಾ ಇರ್ತೀವೋ ಅದನ್ನೇ ತುಳಸಿ ಗಂಧ ಪೂಜೆ ಅಂತ ಬಿಟ್ಟು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 16ನೇ ನುಡಿಯಲ್ಲಿ ಇಲ್ಲಿ ಕಾಯ ಮನಸ ವಾಚ ಇಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತೀವಿ, ಅದನ್ನೆಲ್ಲ ಸಮರ್ಪಣೆ ಮಾಡಬೇಕು. ಅಂದರೆ ನಾವು ದೇಹದಿಂದ ಮಾಡ್ತೀವಿ. ಇವಾಗ ನಾವು ಕೂಡ ಕಾಯ ಮನಸ ವಾಚ 3 ರೀತಿಯಿಂದ ಕಾರ್ಯ ಮಾಡ್ತಾ ಇರ್ತೀವಿ. ಅಂದರೆ ಬಾಯಿಂದ ಮಾತಾಡ್ತಾ ಇರ್ತೀವಿ, ದೇಹದಿಂದ ಅದೇ ಅದು ದೈಹಿಕವಾದಂಥದ್ದು. ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇದ್ದು ಮಾನಸಿಕವಾಯಿತು, ವಾಚನ ಮಾತಾಡ್ತಾ ಇದ್ದು ಅದು ವಾಚಿಕ ಆಯಿತು. ಕಾಯಿಕ ಮಾನಸಿಕ ವಾಚಿಕವಾದಂಥದ್ದು ಕರ್ಮಗಳನ್ನು ಏನು ಮಾಡ್ತೀವೋ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದು ಅಷ್ಟಷ್ಟು ನಾವು ಏನೇನು ಮಾತಾಡ್ತೀವೋ, ಅವ ಮನಸ್ಸು ಚಿಂತನೆ ಮಾಡ್ತೀವೋ
ಅಷ್ಟಷ್ಟು ರೂಪಗಳನ್ನು ಭಗವಂತನ ರೂಪಗಳನ್ನು ಪ್ರಕಟ ಆಗ್ತಾ ಇರ್ತವೆ. ಆ ರೂಪಗಳನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು ಅಂತ. ಅದೇ ಭಗವಂತನ ಸಮರ್ಪಣೆ ಅಂತಂದ್ರೇನು, ನಾವು ಮಾಡಿದಂಥ ಕರ್ಮಗಳ ಸಮರ್ಪಣೆ. ಇದರ ಅರ್ಥ ಏನು, ಅಲ್ಲಿ ಭಗವದ್ ರೂಪ ಪ್ರಕಟ ಮಾಡಿ ಅವನೇ ಮಾಡಿ ಮಾಡಿಸ್ತಾ ಇರ್ತಾನೆ. ಆ ರೂಪಗಳನ್ನು ಅವನಿಗೆ ಸಮರ್ಪಣೆ ಮಾಡಬೇಕು, ಅಂದರೆ ನಮ್ಮ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 17ನೇ ನುಡಿಯಲ್ಲಿ ಪುರುಷಾರ್ಥದ ಇಚ್ಛಾ ಇದು ಚತುರ್ವಿಧ ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ. ಅದನ್ನು ಬೇಕು ಅಂತಂದರೆ ನಾವೇನು ಮಾಡಬೇಕು, ಎಲ್ಲ ಲಕ್ಷ್ಮೀಪತಿ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ ಅಂತ ಹೇಳಿದ. ಅಲ್ಲಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆ ಸರ್ವತ್ರ ವ್ಯಾಪ್ತನಾದಂಥ ಭಗವಂತನಿಗೆ ಪೂಜೆ ಮಾಡೋದು, ಅದು ವ್ಯಾಪ್ತನಾದಂಥ ಈ ಹೊರಗಡೆ ಆಗಲಿ ಒಳಗಡೆ ಆಗಲಿ ಭಗವಂತ ಇದ್ದಾನೆ, ಅವನಿಗೇನು ಸಮರ್ಪಣೆ ಮಾಡ್ತೀವೋ ಅದೇ ಪೂಜೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 14ನೇ ನುಡಿಯಲ್ಲಿ ಇದು ಇಂದ್ರಿಯಗಳಲ್ಲಿ ಹೋಮ ಮಾಡ್ತಾ ಇದೆ. ಗೋಳಕೆಯ ಕುಂಡಾಗ್ನಿ ಕರುಣು ಮೇರು ಬಹು ವಿಷಯ ಸಮಿತಿಯು. ಇಲ್ಲಿ ಸಮಿತಿ ಯಾವುದು, ಕುಂಡಾಗ್ನಿ ಯಾವುದು, ಕಿಡಿಗಳು ಯಾವುದು, ಅದು ಏನು ಸಮರ್ಪಣೆ ಸಮಿತಿ ಯಾವುದಾಗ್ತದೆ, ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಸೊ 18ನೇ ನುಡಿಯಲ್ಲಿ ನಮ್ಮ ಇಂದ್ರಿಯಗಳಲ್ಲಿ ನಾವು ಮಾಡುವಂಥ ಹೋಮವನ್ನು ಹೀಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ 19ನೇ ನುಡಿಯಲ್ಲಿ ಶರೀರವೇ ಪಟ್ಟಣ ಇದೆ ಅಂತ ಹೇಳ್ತಾರೆ. ಆ ಪಟ್ಟಣದಲ್ಲಿ 9 ದ್ವಾರಗಳಿವೆ. ಅದೇ ಪೂರ್ವಕ್ಕೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಉತ್ತರಕ್ಕೆ ಯಾವ್ಯಾವ ದ್ವಾರಗಳು ಇವೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನು 20ನೇ ನುಡಿಯಲ್ಲಿ ಸಪ್ತಧಾತುಗಳ ಇದು ಆವರಣ ಇದೆ ಅಲ್ಲಿ. ಆಮೇಲೆ ಅಲ್ಲಿ ನಾಡಿಗಳಿವೆ. ಆ ನಾಡಿಗಳನ್ನೇ ಈ ಶರೀರದಂಥ ದಾರಿಗಂತ ನೀತಿ ಅಂತ ಹೇಳ್ತಾರೆ. ಆಮೇಲೆ ಸುಷುಮ್ನ ನಾಡಿ ರಾಜಪಂಥಾನ, ರಾಜಮಾರ್ಗ ಏನಿದೆ ಅದು ಮೇನ್ ರೋಡ್ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಅಲ್ಲಿ ಅದು ಸುಷುಮ್ನ ನಾಡಿಗಳಾಗ್ತದೆ. ಬೇರೆ ನಾಡಿಗಳೆಲ್ಲನೂ ಬೇರೆ ರಸ್ತೆ ಆಗ್ತವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು 21ನೇ ನುಡಿಯಲ್ಲಿ ಈ ಪಟ್ಟಣಕ್ಕೆ ದ್ವಾರಪಾಲಕರು ಯಾರ್ಯಾರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ಮಾಡಿದಂಥ ಕರ್ಮಗಳನ್ನು ಅವರು ಕಪ್ಪುಗಳು ತಗೋತಾರೆ. ಅದೇ ನಾವು ಟ್ಯಾಕ್ಸ್ ನಾವು ಮಾಡಿದಂಥ ಕರ್ಮಗಳನ್ನೇ ಭಗವಂತ ಸಮರ್ಪಣೆ ಮಾಡ್ತೀವಿ, ಅದರ ಟ್ಯಾಕ್ಸ್ ಅಂತ ಭಗವಂತ ತಗೋತಾನೆ ಅಂತ ಹೇಳ್ತಾರೆ. ಆಮೇಲೆ 22ನೇ ನುಡಿಯಲ್ಲಿ ಈ ಶರೀರ ಇದು ಅರಮನೆ ಅಂತ ಹೇಳ್ತಾ ಇದೆ. ಈ ಶರೀರ ಅರಮನೆ ಇದೆ. ಆ ಅರಮನೆಯಲ್ಲಿ ಯಾವ್ದು ಏನೇ ಚಿಂತನೆ ಮಾಡಬೇಕು. ನಮ್ಮ ಇಂದ್ರಿಯಗಳನ್ನೇ ಕನ್ನಡಿ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಚಿತ್ತನೆ ಸುಮಂಟ ಅಂತ ಹೇಳ್ತಾ ಇದ್ದಾರೆ. ಮರಳಿ ಬೀಸುವ ಶ್ವಾಸಗಳನ್ನೇ ಚಾಮರ ಅಂತ ಹೇಳ್ತಾ ಇದ್ದಾರೆ. ಇದು ಬುದ್ಧಿಗೆ ವಿಲಾಸಿನಿ ಬುದ್ಧಿನೇ ದಾಮೋದರ ಸಾಷ್ಟಾಂಗ ನಮಸ್ತೆ. ನಾವು ಮಲ್ಕೋತೀವಿ, ಅದನ್ನೇ ಭಗವಂತ ನಮಸ್ಕಾರ ಅಂತ. ಸೊ ಅಂದರೆ ನಾವು ಮಲ್ಕೋವಾಗ ಇದು ಭಗವಂತ ನಮಸ್ಕಾರ ಅಂತ ಚಿಂತನೆ ಮಾಡಿದರೆ ಅದು ನಿದ್ದೆ ಕೂಡ ನಮ್ಮದು ಭಗವಂತನಿಗೆ ಸೇವೆ ಆಗಿಬಿಡ್ತದೆ. ಅದನ್ನು ಮಾಡಿದಂಥ ಪ್ರತಿಯೊಂದು ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಹೇಗೆ ಮಾಡಬೇಕು ಅಂತ. ಚಿತ್ತನೆ ಮಂಟಪ ಆಗ್ತದೆ, ಶ್ವಾಸ ಚಾಮರ ಆಗ್ತದೆ, ಮಲಗಿದ್ದೆ ಸಾಷ್ಟಾಂಗ ನಮಸ್ಕಾರ ಆಗ್ತದೆ ಅಂತ. ಇನ್ನು 22ನೇ ನುಡಿಯಲ್ಲಿ ಈ ಶರೀರವೇ ಅರಮನೆ ಹೇಗೆ ಅಂತ ಹೇಳ್ತಾರೆ. ಇಲ್ಲಿ ಇದು ಮುಖದ ದ್ವಾರ ಇದೆ, ಮೀಸೆ ತೋರಣ ಇದೆ, ಕೇಶ ಪತಾಕೆಗಳಿವೆ. ಈ ಶರೀರವೇ ಪಟ್ಟಣಕ್ಕೆ ಉಪ್ಪರೆಗಳು, ಅಂದರೆ ಡಿಫ್ರೆಂಟ್ ನಾವು ಫ್ಲೋರ್ಸ್ ಅಂತ ಹೇಳ್ತಿಲ್ಲ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್, ಹಾಗೆ 5 ಉಪ್ಪರೆಗಳಿವೆ, ಅದರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 24ನೇ ನುಡಿಯಲ್ಲಿ ಈ ಶರೀರವೇ ಈ ಶರೀರವೇ ರಥ ಅಂತ. ಸೊ ಈ ರಥಕದಲ್ಲಿ ರಥಿಕರು ಯಾರಿದ್ದಾರೆ, ಆಮೇಲೆ ರಥ ನಡೆಸೋರು ಯಾರಿದ್ದಾರೆ, ಈ ಕುದುರೆಗಳು ಯಾರು, ಎಲ್ಲೆಲ್ಲಿ ಹೋಗ್ತದೆ ಅಂತೋದನ್ನು ಇಲ್ಲಿ ನಮ್ಮ ಶುಭದ್ವಯ ಕರ್ಮಗಳ ಚಕ್ರ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಶರೀರವನ್ನು ರಥ ಅಂತ ಭಗವಂತ ಸಮರ್ಪಣೆ ಮಾಡೋದೇ ಒಂದು ಮನಸ್ಸು ಪೂಜೆ ಅಂತ ಕೊಡ್ತಾ ಇದ್ದಾರೆ. ಇನ್ನು 25ನೇ ನುಡಿಯಲ್ಲಿ 25ನೇ ನುಡಿ ಮಾತರು ಈಶ್ವರ ದೇಹ, ಇದು ಈ ದೇಹ ರಥ ಅಂತ ಹೇಳಿದ್ಮೇಲೆ ಅಲ್ಲಿ ಯಾರ್ಯಾರು ಏನೇನಿದ್ದಾರೆ ಅಂತ ನೋಡಿಬಿಟ್ಟು ಇಲ್ಲೇ ಹೇಳ್ತಾ ಇದ್ದಾರೆ. ಇನ್ನು 26ನೇ ನುಡಿಯಲ್ಲಿ ದೇಹವೇ ನಾವೇ ಅಂತ ಹೇಳ್ತಾ ಇದ್ದಾರೆ. ದೇಹವೇ ನಾವೇ ಮಾಡಿದರೆ ಅದು ಹೇಗೆ ದಾಟ್ತೀವಿ, ಅಲ್ಲಿ ನಾವೇ ಯಾವುದು, ಸಮುದ್ರ ಯಾವುದು, ಅಲ್ಲಿ ನಾವು ಹರಿಸುವಂಥ ಯಾರು, ಇದು ಯಾರು ಕ್ರೀಡೆ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಚಿಂತನೆ ಮಾಡಿದರೆ ಈ ಭವಸಾಗರ ಎಂಬ ನಾವು ಸಮುದ್ರದಿಂದ ಭಗವಂತ ನಮಗೆ ದಾಟಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 27ನೇ ನುಡಿಯಲ್ಲಿ ಅಂಗಡಿಯಲ್ಲಿ ಏನು ಪದಾರ್ಥಗಳು ಇವೆಯೋ ಅದೆಲ್ಲ ಭಗವಂತ ದ್ರವ್ಯಗಳು, ಅದು ಆ ರೀತಿಯಾಗಿ ನಮ್ಮ ಶರೀರದಲ್ಲಿದ್ದಂತಹ ದ್ರವ್ಯಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವಾಗ ನಾವು ಸಂಚರಿಸಿ ನಿರ್ಭಯದಿ ನಿರ್ಭಯದಿಂದ ಎಲ್ಲ ಕಡೆ ಸಂಚಾರ ಮಾಡುವ ಅಂತ ಹೇಳ್ತಾ ಇದ್ದಾರೆ. ಇನ್ನು 28ನೇ ನುಡಿಯಲ್ಲಿ ವಾಣಿಜ್ಯ ಭವಾಂಟವೇ ಸುಮಂಟಗಿರು, ಅಂದರೆ ಇದು ಬ್ರಹ್ಮಾಂಡದಲ್ಲಿ ಮಾಡುವಂಥ ಒಂದು ಭಗವಂತನ ಪೂಜೆ. ಭಗವಂತನಿಗೆ ಬ್ರಹ್ಮಾಂಡವೇ ಮಂಟಪ ಆಗ್ತದೆ, ಮೇರುಗೆ ಸಂಹಾಸನ ಆಗ್ತದೆ, ಆಮೇಲೆ ಮಜ್ಜನ ಆಗ್ತದೆ, ದಿಗ್ವಸ ನುಡಿಯುವಂಥ ಮಾರ್ಗ ಮಂತ್ರ ಆಗ್ತದೆ. ಈ ರೀತಿ ವಿಸ್ತಾರವಾಗಿ ಇಲ್ಲಿ ಬ್ರಹ್ಮಾಂಡದಲ್ಲಿ ಭಗವಂತನ ವಿರಾಟ್ ರೂಪದಿಂದ ಚಿಂತನೆ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ 29ನೇ ನುಡಿಯಲ್ಲಿ
ಯಾವ್ಯಾವ ಜಾತಿಗೆ ನಿಯಮನವಾದಂಥ ಭಗವದ್ ರೂಪಗಳು ಯಾವ್ಯಾವ್ದು ಇದೆ ಅಂತ 29, 30, 31 ಈ 3 ನಾಳು ಇಲ್ಲಿ ಕೂಡ ಯಾವ್ಯಾವ ಜಾತಿಗೆ ನಿಯಮನ. ದೇವತೆಗಳಿಗೆ ಜಾತಿ ನಿಯಮನ ಇಲ್ಲ, ಆದರೆ ಆ ಜಾತಿ ಇದ್ದಂಥ ಈ ಚೇತನಗಳಿಗೆ ನಿಯಮನ ಮಾಡ್ತಾರೆ. ಆದರೆ ಅದಕ್ಕೆ ಅವರು ಆ ಜಾತಿಗೆ ಸೇರಿದವರು ಅಂತ ಹೇಳ್ತೀವಿನ, ಅವ್ರಿಗೆ ಆ ಜಾತಿಯ ಬಂಧನ ಇಲ್ಲ. ಇವಾಗ ಈ ಜಾತಿ ಇರೋವರೆಗೂ ಈ ಕಾರ್ಯ ಮಾಡಬಾರ್ದು ವಿಹಿತ ಅಹಿತ ಇದೆ, ಆ ರೀತಿಯಾಗಿ ದೇವತೆಗಳಿಗೆ ಇಲ್ಲ. ಆದ್ರೂ ಆ ಜಾತಿಲಿದ್ದಂಥ ಜೀವರಾಶಿಗಳಿಗೆ ನಿಯಮನ ಮಾಡ್ತಾರೆ ದೇವತೆಗಳು. ಅವರಂತರ್ಯಾಮಿ ಭಗವಂತ ಅದರಲ್ಲಿ ಕಾರ್ಯಗಳು ಮಾಡಿಸ್ತಾನೆ ಅಂತ. ಸೊ ಈ ಬ್ರಾಹ್ಮಣ ಅಂತರ್ಯಾಮಿಯ ಬ್ರಾಹ್ಮಣರಿಗೆ ಅಂತ ವಾಸುದೇವ ಪರಮಾತ್ಮ ನಿಯಮನ ಮಾಡ್ತಾನೆ, ಕ್ಷತ್ರಿಯರಿಗೆ ಸಂಕರ್ಷ ಪರಮಾತ್ಮ ನಿಯಮನ ಮಾಡ್ತಾನೆ, ವೈಶ್ಯ 30ನೇ ನುಡಿಯಲ್ಲಿ ವೈಶ್ಯರಿಗೆ ಪ್ರದ್ಯುಮ್ನ ಪರಮಾತ್ಮ ನಿಯಮನ ಮಾಡ್ತಾನೆ, 31ನೇ ನುಡಿಯಲ್ಲಿ ಶೂದ್ರರಿಗೆ ಅನಿರುದ್ಧ ಪರಮಾತ್ಮ ನಿಯಮನ ಮಾಡ್ತಾನೆ. ಆಮೇಲೆ 32ನೇ ನುಡಿ ಒಳಗೆ ಎಲ್ಲ ಚೇತನರ ಒಳ ಹೊರಗೆ ಓತಪ್ರೋತನಾಗಿದ್ದೆಲ್ಲರಿಗೆ ಸರ್ವತ್ರ ವ್ಯಾಪ್ತನಾಗಿದ್ದಂಥ ಭಗವಂತ ಎಲ್ಲ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಗಳು ಕೊಡುತ್ತೀಹನು. ಅದು ಎಲ್ಲ ಬಾಡಿ ಎಲ್ಲ ಅವನೇ ಮಾಡಿಸ್ತಾನೆ, ಎಲ್ಲ ಕಡೆ ಕರ್ಮಗಳನ್ನು ಮಾಡಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 33ನೇ ನುಡಿಯಲ್ಲಿ ಭಗವಂತನ ಗುಣರೂಪ ಕ್ರಿಯೆಗಳ ಚಿಂತನೆಯನ್ನು ಕೊಟ್ಟಿದ್ದಾರೆ. ಭಗವಂತನೇ ಬೇರೆ ಬೇರೆ ತನ್ನಾಮ ತಮ್ಮ ರೂಪದಿಂದ ಇರ್ತಾನೆ ಭಗವಂತ. ಆಯಾ ಶಬ್ದಗಳನ್ನು ಅದು ಅರ್ಥವನ್ನು ತಿಳ್ಕೊಂಡ್ಬಿಟ್ಟು ಆ ಶಬ್ದದನ್ನು ಭಗವಂತನ ಹೆಸರುಗಳು, ಆ ಹೆಸರುಗಳು ಹೇಗಿದೆ, ಅದು ಯಾಕೆ ಬಂದಿದೆ ಅನ್ನೋದನ್ನು ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಇನ್ನು 34ನೇ ನುಡಿಗೆ ಈ ಪ್ರತಿಬಿಂಬ ಒಂದು ಭಾವನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಭಗವಂತ ಬಿಂಬ, ನಾವು ಪ್ರತಿಬಿಂಬ. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸ್ತದೆ, ಇಲ್ಲ ಅಂತ. ಆಮೇಲೆ ಇಲ್ಲಿ 35ನೇ ನುಡಿಯಲ್ಲಿ ಬಿಂಬ, ಆಮೇಲೆ ಇಲ್ಲಿ ಸಕಲ ಕರ್ಮ ಸಮರ್ಪಣೆ ಅದೇ ಪೂಜೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಾವು ಏನೇ ಕರ್ಮಗಳು ಮಾಡ್ತೀವೋ ಇಲ್ಲಿ. ಆಮೇಲೆ ಇಲ್ಲಿ ಬಿಂಬ ಯಾರು, ಪ್ರತಿಬಿಂಬ ಯಾರು. ಕಕ್ಷಾತಾರ್ಥ ಪ್ರಕಾರ ಮೇಲಿನ ಕಕ್ಷದವರು ಬಿಂಬ ಆಗ್ತಾರೆ, ಮುಂದಿನ ಕಕ್ಷದವರು ಪ್ರತಿಬಿಂಬ ಆಗ್ತಾರೆ. ಆ ಚಿಂತನೆಯಲ್ಲಿ ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ. ಇನ್ನು 36ನೇ ನುಡಿಯಲ್ಲಿ ಇದು ವಿಧಿ ನಿಷೇಧಗಳು ಏನಿದೆ ಅದು ಒಳಗಡೆ ಆಗಲಾರ್ದೇ ದರ್ವಿ ಅಂದದಿ. ಅದೇ ದರ್ವಿ ಅಂತಂದ್ರೇನು, ಸೌಟು. ಈ ಸೌಟು ಏನು ಕಾರ್ಯ ಮಾಡ್ತದೆ, ಅದು ಸಾರು ಬಡಿಸ್ಲಿ ಅಥವಾ ಒಂದು ಪಾಯಸ ಬಡಿಸ್ಲಿ, ಅದರದ್ದೇನು ವಿಕಾರ ಆಗೋದಿಲ್ಲ. ಅದರ ತನ್ನ ಕಾರ್ಯವನ್ನು ಮಾಡ್ತಾರೆ, ಬಡಿಸೋ ಕೆಲಸ ಮಾಡ್ತದೆ. ಆ ರೀತಿಯಾಗಿ ನಾವು ಮಾಡುವಂಥ ಕರ್ಮಗಳನ್ನು ಭಗವಂತನ ಸಮರ್ಪಣೆ ಮಾಡ್ತಾ ಮಾಡಬೇಕು. ಅದಕ್ಕೆ ದರ್ವಿ ಅನ್ನದಿ ಅನ್ನೋದರ ಶಬ್ದವನ್ನು ಇಟ್ಟಿದ್ದಾರೆ. ಇನ್ನು 37ನೇ ನುಡಿಯಲ್ಲಿ ಇದು ಮೊದಲು ನಮಗೆ ಜ್ಞಾನ ಇರುವುದಿಲ್ಲ, ಸಮರ್ಪಣೆ ಮಾಡಬೇಕು ಅಂತ ಗೊತ್ತಿರುವುದಿಲ್ಲ. ಆದರೆ ನಮಗೆ ಜ್ಞಾನ ಬಂದ ಮೇಲೆ ನಾವು ಸಮರ್ಪಣೆ ಮಾಡಿದರೂ ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಇದು ಆಮೇಲೆ ಈಗ 38ನೇ ನುಡಿಯಲ್ಲಿ ನಾವು ಏನು ಕರ್ಮಗಳು ಮಾಡಿ ಕೂಡ ಭಗವಂತನ ಸಮರ್ಪಣೆ ಮಾಡ್ತಾ ಇದ್ದರೆ, ಅಲ್ಲಿ ಆಕಳಿಗೆ ಏನೋ ಹುಲ್ಲು ತಿನ್ನಿಸಿದ್ರು ಕೂಡ ಹೇಗೆ ಹಾಲು ಕೊಡ್ತದೆಯೋ ಅದೇ ರೀತಿಯಾಗಿ ನಾವು ಮಾಡಿದಂಥ ಕರ್ಮಗಳ ಕಲುಷವಾಗಿಯೇ ಇರ್ತದೆ. ಅದು ಕೂಡ ಭಗವಂತ ನಮಗೆ ಒಳ್ಳೆಯದಂಥ ಫಲವನ್ನು ಕೊಡ್ತಾನೆ. ಆಕಳದಂತೆ ಭಗವಂತ ನಮಗೆ ಕರುಣೆ ಮಾಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು 38ನೇ ನುಡಿಗೆ ಕರ್ಮ ಸಮರ್ಪಣೆ ಸ್ವೀಕಾರ ಮಾಡಿ ಫಲ ಕೊಡ್ತಾನೆ. 38ನೇ ನುಡಿಯಲ್ಲಿ ಕರ್ಮ ಸಮರ್ಪಣೆ ಇದೇ ಈ ಕಣ ಹೇಳಿದ್ಮೇಲೆ ಅದೇ ಆಗ್ತದೆ. ಆಮೇಲೆ ಇಲ್ಲಿ 39ನೇ ನುಡಿಯಲ್ಲಿ ಅವನು ಸರ್ವತ್ರ ವ್ಯಾಪ್ತಿದ್ದಾನೆ. ಅಂದರೆ ಎಲ್ಲ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರೆಗೆ ಯಾವ್ಯಾವ ರೂಪದಿಂದ ಭಗವಂತ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ 40ನೇ ನುಡಿಯಲ್ಲಿ ಕಾಲಗಣನೆ ಮಾಡುವಂಥ ಪದ್ಧತಿ ಬೇರೆ ಬೇರೆ ರೀತಿಯಾಗಿ ಇದೆ. ಅದನ್ನೆಲ್ಲವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಕಾಲಗಣನೆ ಮಾಡುವಂಥ ಪದ್ಧತಿ ಹೇಗೆ ಇದೆ ಅಂತ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಆಮೇಲೆ ಈ ರೀತಿಯಾಗಿ ಸ್ಮರಣೆ, ಎಷ್ಟು ರೀತಿಯಾದಂಥ ಮಾನಸ ಪೂಜೆಯನ್ನು ವಿಶೇಷವಾಗಿ ಕೊಟ್ಟಿದ್ದಾರೆ. ಆ ಮಾನಸ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಕೊಟ್ಬಿಟ್ಟು ಆಮೇಲೆ ಈ ರೀತಿಯ ಜಗನ್ನಾಥನ ಸ್ಮರಿಸುವವರನ್ನು ಸಂತೈಪನು ಉರುಪರಾಕ್ರಮ ಅನುಚಿತ ಸಾಧನ ಯೋಗ್ಯತೆಯ ಋತು. ಅವರಿಗೆ ಭಗವಂತನ ಯಾರು ಸ್ಮರಣೆ ಮಾಡ್ತಾರೋ ಅವರವರ ಕರ್ಮಾನುಸಾರವಾಗಿ ಅವರವರ ಸಾಧನೆ ಅನುಸಾರವಾಗಿ ಫಲವನ್ನು ಕೊಡ್ತಾನೆ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ದೊಡ್ಡದಾದಂಥ ಸಂಧಿ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾವು ಅಧಿಕ ಮಾಸದಲ್ಲಿ ಸಂಕ್ಷಿಪ್ತವಾಗಿ ಯಾಕಾಗಲಿ ದಿನಾಲು ಒಂದೊಂದು ಸಂಧಿ ಒಂದು ಅನುಸಂಧಾನ ನೋಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಗುರುಗಳ ಏನೋ ಖಂಡನೆ ಇಲ್ಲದೆ ಮಾಡಿಸ್ಲಿ ಅಂತ ತಿರ್ಗಾ ಪ್ರಾರ್ಥನೆ ಮಾಡೋಣ. ನಿನ್ನೆ ಒಂದು ದಿವಸ ಖಂಡನೆ ಆಯಿತು, ಆದರೆ ಒಂದು ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ, ಅವಶ್ಯವಾಗಿ ಎಲ್ಲರೂ ಕೇಳಬೇಕು. ಅದು ನಿಮಗೂ ಕೂಡ ಅದು ಗ್ಯಾಪ್ ಆಗೋದು ಬೇಡ. ದಿನನಿತ್ಯ ಸಂಧಿ ಪಾರಾಯಣ ಮಾಡಿದ್ದು, ಈ ಎಲ್ಲ ಸಂಧಿ ಪಾರಾಯಣ ಮಾಡಿದ್ದು, ಒಂದು ಅನುಸಂಧಾನ ಚಿಂತನೆ ಮಾಡಿದ್ದು ಫಲವನ್ನು ಭಗವಂತ ನಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥ
ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಗೀತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮಾಸನಿಯಾಮಕ ಆನಂದಾಪತಿ ಪುರುಷೋತ್ತಮ ಅಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣ ವಸ್ತು. ಎಲ್ಲರಿಗೂ ನಮಸ್ಕಾರ.